ವಿದೇಶಿ ಲೇಡಿ ಮದುವೆ ನೋಡಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸೊ ಇವರ ಪ್ರೇಮ ಪಯಣದ ಬಗ್ಗೆ ನಾವು ಸಾಕಷ್ಟು ಮಾಹಿತಿಯನ್ನು ಅವರಿಂದ ತಿಳ್ಕೊಂಡ್ವಿ. ಇನ್ನೊಂದಷ್ಟು ಝಲಕ್ಗಳನ್ನು ನೋಡ್ಕೊಂಡು ಬರೋಣ ಬನ್ನಿ. ಮತ್ತು 2011ರಲ್ಲಿ 1 ತಿಂಗಳ ಪೋಲ್ಯಾಂಡ್ ಹಾಲಿಡೇ ಟ್ರಿಪ್ನ ಜೊತೆಗೆ ಮಾರ್ಗೋ ಭಾರತಕ್ಕೆ ಬಂದಳು. ಆಗ ಶಿವಕುಮಾರನ ಸ್ನೇಹವಾಯಿತು. ಅವರು ಗೈಡ್ ಮಾಡೋ ರೀತಿ, ಭಾರತದ ಸಂಸ್ಕೃತಿಯ ಪರಿಚಯದಿಂದ ಇಂಪ್ರೆಸ್ ಆದ ಮಾರ್ಗೋ ಮೊದಲು ತಾವೇ ತಮ್ಮ ಪ್ರೀತಿಯನ್ನು ಶಿವಕುಮಾರ್ನಲ್ಲಿ ಹೇಳಿಕೊಂಡಿದ್ರಂತೆ. ಈ ವಿಜಯನಗರದ ಸ್ಮಾರಕಗಳನ್ನು ಸಾಕ್ಷಿ ಇಟ್ಟುಕೊಂಡು ಅವರು ಇಲ್ಲಿ ಮದುವೆ ಆಗಿರ್ತಕ್ಕಂಥದ್ದು ತುಂಬ ಒಂದು ಸಂತೋಷದ ವಿಷಯ. ಅವರು ನಮ್ಮ ಭಾರತದ ಸಂಸ್ಕೃತಿಯನ್ನು ಇಷ್ಟಪಡೋದ್ರಿಂದ ಈ ಭಾರತ ಮಾತೆ ಅವರಿಗೆ ಚಿರಕಾಲ ಉಳಿತಕ್ಕಂಥ ಒಂದು ಸ್ನೇಹವನ್ನು ಕಲ್ಪಿಸಲಿ ಮತ್ತು ಆ ಒಂದು ಪ್ರೇಮ ಬಂಧನ ಚಿರಕಾಲ ಉಳಿಲಿ ಅಂತ ನಾನು ಆಶಿಸ್ತೀನಿ. ಅದು ವಿರೂಪಾಕ್ಷನ ಮುಂದೆ ನಾವು ಅದನ್ನು ಕೋರ್ತಾ ಇದ್ದೀವಿ. ಓಕೆ, ಒಂದು ಅದ್ಭುತವಾದಂತಹ ಪ್ರದೇಶ, ಸಾವಿರಾರು ವಿದೇಶಿಗರು ಪ್ರತಿನಿತ್ಯವೂ ಭೇಟಿ ಕೊಡುವಂತಹ ಒಂದು ಸುಂದರ ಪೌರಾಣಿಕ ಹಿನ್ನೆಲೆಯುಳ್ಳ, ಐತಿಹಾಸಿಕ ಹಿನ್ನೆಲೆಯುಳ್ಳ ಪ್ರದೇಶದಲ್ಲಿ ಒಂದು ಸದ್ದಿಲ್ಲದೆ ಒಂದು ಪ್ರೇಮ್ ಕಹಾನಿ ಹುಟ್ಕೊಂಡಿದೆ. ಈಗ ಮದುವೆಯಲ್ಲಿ ಅವರ ಈ ಪ್ರೇಮ್ ಕಹಾನಿ ಯಶಸ್ವಿಯಾಗಿ ಮುಂದೆ ಸಾಗ್ತಾ ಇದೆ. ಯಶಸ್ವಿಯಾಗಲಿ, ಮುಂದೆ ಸಾಗಲಿ ಅಂತಾನೆ ನಾವು ಕೂಡ ಆಶಿಸ್ತೀವಿ. ಇನ್ನಷ್ಟು ಅನುಭವಗಳನ್ನು ಅವರಿಂದಲೇ ತಿಳ್ಕೊಳ್ಳೋಣ. ಸೊ ಶಿವಕುಮಾರ್, ನಿಮ್ಮಿಬ್ಬರ ಈ ಪ್ರೇಮ್ ಕಹಾನಿ, ಈ ನಿಮ್ಮಿಬ್ಬರ ಪ್ರೀತಿಯ ಜರ್ನಿಯಲ್ಲಿ ಮರೆಯಲಾಗದ ಘಟನೆ ಅಂತ ಯಾವುದಾದ್ರೂ ಇದೆಯಾ? ಮರೆಯಲಾಗದ ಘಟನೆ, ಈಗ ನಮ್ಮ ಒಂದು ಸಂತೋಷವಾದಂಥ ಜೀವನಕ್ಕೆ ಕೆಲವು ವ್ಯಕ್ತಿಗಳನ್ನ ನಾನು ಈ ಸಮಯದಲ್ಲಿ ನೆನೆಸ್ಕೋಬೇಕಾಗತ್ತೆ. ಸೀತಾ ಕಂಪ್ನಿಲಿ ರವಿ ಅನ್ನೋರು ಕೆಲಸ ಮಾಡ್ತಾಯಿದ್ರು, ಅವರು ಟೀಮ್ ಲೀಡ್ರು. ಅವರು ನನಗೆ ಅಸೈನ್ಮೆಂಟ್ ಕೊಡೋಕ್ಕೆ ಮುಂಚೆ ಹೇಳಿದರು, ಈ ಥರ ಒಂದು ಅಸೈನ್ಮೆಂಟ್ ಇದೆ, ನಾಳೆ ಬೆಳಿಗ್ಗೆ ನಿಮ್ಗೆ ಹೇಳ್ತೀನಿ, ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದರು. ಅವರು ಒಂದು ದಿನ ಕನ್ಫರ್ಮ್ ಮಾಡಲಿಲ್ಲ, ನೆಕ್ಸ್ಟ್ ದಿನಕ್ಕೆ ಹೋಯ್ತದು. ನಾನು ಸ್ವಲ್ಪ ಸ್ಟ್ರಿಕ್ಟ್ ಮನುಷ್ಯ ಕೆಲಸದಲ್ಲಿ, ಅವತ್ತು ಕನ್ಫರ್ಮ್ ಮಾಡಿಲ್ಲ ಅಂತ ನಾನು ಸುಮ್ಮನೆ ಆಗೋದೆ. ಆಮೇಲೆ ಫೋನ್ ಮಾಡಿದ್ರು, ಹೌದು ಈ ಅಸೈನ್ಮೆಂಟ್ಗೆ ನೀವು ಬಂದುಬಿಡಿ ಅಂತೇಳಿ. ಆಗೋದಿಲ್ಲ, ನೀವು ನೆನ್ನೆ ಫೋನ್ ಮಾಡಲಿಲ್ಲ, ನಾನು ಮಾಡೋದಿಲ್ಲ ಅಸೈನ್ಮೆಂಟ್ ಅಂತ ಹೇಳಿದೆ. ಯಾಕೆಂದರೆ ಆ ಟೈಮ್ನಲ್ಲೇ ಕನ್ಫರ್ಮ್ ಮಾಡಬೇಕಾಯ್ತು. ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಇವಾಗ ಟಿ ವಿ ನೋಡ್ತಾ ಇದ್ದಾರಲ್ವ ಗೊತ್ತಿಲ್ಲ, ಐಹೊಳೆನಲ್ಲಿ ಕೊಟ್ರೇಶ್ ಅಂತ ಗೈಡ್ ಇದ್ದಾರೆ. ಅವ್ರಿಗೆ ಫೋನ್ ಮಾಡಿದ್ರು, ನೋಡ್ರಿ ನಿಮ್ಮ ಫ್ರೆಂಡು ಒಪ್ಕೋತಾ ಇಲ್ಲ, ಸ್ವಲ್ಪ ಹೇಳ್ರಿ ಅಂತ. ಕೊಟ್ರೇಶ್ ನನಗೆ ಭಾಳ ಬಲವಂತ ಮಾಡಿದ್ರು, ಇಲ್ಲ ಇಂಥ ಚಾನ್ಸ್ ಕಳ್ಕೊಬೇಡಿ, ದೊಡ್ಡ ಗುಂಪು, ಒಂದು 10ನೇ ಟ್ರಿಪ್ ಬರುತ್ತೆ, ಹೋಗಿ ಅಂತ ಬಲವಂತ ಮಾಡಿದ್ರು. ರವಿ ಅವರು ನನ್ನ ಸ್ನೇಹಿತರೆ, ಬಟ್ ಹೇಳಿದ ಟೈಮ್ಗೆ ಅವ್ರು ಹೇಳಲಿಲ್ಲ ಅಂತ ನಾನು ಸ್ವಲ್ಪ ಕೋಪ ಥರ ಮಾಡ್ಕೊಂಡಿದ್ದೆ. ಇವರಿಬ್ಬರು ನೆನೆಸ್ಕೋಬೇಕು. ಆಮೇಲೆ ಹಂಪಿನಲ್ಲಿ ನನಗೆ ಭಾಳ ಸಹಕಾರ ಮಾಡಿದವರು ಆಧ್ಯಾತ್ಮಿಕದ ಬಗ್ಗೆ ಒಂದು ಸ್ನೇಹದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಗಳು, ಆನೆಗುಂದಿಯವರು, ಅವರು ಗೈಡು. ಮತ್ತು ಬಿಸ್ನೆಸ್ನಲ್ಲಿ ನನ್ನ ಜೊತೆಗಿದ್ದವ್ರು ಯಾವಾಗಲೂ ತಿಪ್ಪಣ್ಣಗೌಡರು ಅಂತ, ಅವರು ಸಾಮಾನ್ಯ ನೋಡ್ತಾ ಇರ್ತಾರೆ. ಅದಾದ ನಂತರ ನನಗೆ ಅಲ್ಲಿ ಮನೆ ಕೊಟ್ಟಿದ್ರು, ದೇವಸ್ಥಾನ ಎದುರುಗಡೆನೇ ಮನೆ, ಹಂಪಿ ಲೋಕೇಶ್ನವರು ಅಂತೇಳಿ, ನಮ್ಮ ಸೀನಿಯರ್ ಗೈಡು ಪ್ರದೀಪ್ ರೆಡ್ಡಿ ಅಂತೇಳಿ. ಈ ರೀತಿ ಹಲವಾರು ಜನ ನನಗೆ ಸಹಕಾರ ಕೊಟ್ಟಿದ್ದಾರೆ ಉಳಿಲಿಕ್ಕೆ, ಅಲ್ಲಿ ಹಂಪಿನಲ್ಲಿ ಬೆಳಿಲಿಕ್ಕೆ, ಸ್ನೇಹ, ಈ ರೀತಿ. ಒಳ್ಳೆ ಘಟನೆ ಅಂದರೆ, ನಾನು ಯುರೋಪ್ಗೆ ಹೋಗಿ ಅವ್ರನ್ನ ಏರ್ಪೋರ್ಟ್ನಲ್ಲಿ ನೋಡಿದ್ದು. ಕಾರಣ, ನಾನು ಆಸ್ಟ್ರೇಲಿಯನ್ ಏರ್ಲೈನ್ಸಲ್ಲಿ ಬುಕ್ ಮಾಡಿದ್ದೆ, ಅದು ಡೈರೆಕ್ಟಾಗಿ ವಿಯನ್ನಾಯಿಂದ ಕ್ರಾಕೋಗೆ ಹೋಗಲಿಲ್ಲ. ಇವರು ಸೌತ್ ಪೋಲೆಂಡಲ್ಲಿದ್ದಾರೆ. ಆ ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು. ಅವರು ನನಗೆ ಮ್ಯೂನಿಕ್ ಕಳಿಸಿದ್ರು. ಮ್ಯೂನಿಕ್ಕಿಂದ ಕ್ರಾಕೋಗೆ ಬಂದೆ. ಸುಮಾರು 4-5 ಗಂಟೆ ತಡವಾಗಿ ಹೋದೆ. ಪಾಪ 76 ವರ್ಷದ ಇವ್ರ ತಾಯಿ, ಇವ್ರ ಅಂಕಲ್ ನನಗೋಸ್ಕರ ಕಾಯ್ಕೊಂಡಿದ್ದಾರೆ. ಯಾವುದು ಇನ್ಫಾರ್ಮೇಶನ್ ಇಲ್ಲ ನನಗಲ್ಲಿ. ಇವರು ತಗೊಂಡು ಆ ಫೋನ್ ಮಾಡೋಕ್ಕೆ ಅಷ್ಟಾಗಿ ಗೊತ್ತಿರಲಿಲ್ಲ. ಇವ್ರು ಕಾಯ್ತಾ ಇದ್ದಾರೆ. ಕೊನೆಗೆ 4-5 ಗಂಟೆ ಕಾಯ್ದರು. ನಾನು ಇವ್ರು ನೋಡಿದೆ. ಆ ನೋಡಿದ ಕೂಡಲೇ ಆ ಕ್ಷಣ ಸಂತೋಷ ಆಯಿತು. ಅದು ತುಂಬ ಮೆಮೊರೇಬಲ್. ಸೊ ನೆಕ್ಸ್ಟ್ ಪೋಲ್ಯಾಂಡಿಂದ ಈ ಕಡೆ ಭಾರತಕ್ಕೆ ಬರುವಂತಹ ಐಡಿಯಾಸ್ ಏನಾದರೂ ಇದೆಯಾ, ಅಥವಾ ಎರಡೂ ಕಡೆ ವರ್ಕ್ ಮಾಡಿಕೊಂಡು ಇರುವಂತಹ ಐಡಿಯಾಸ್ ಇದೆಯಾ? ನೋಡಿ, ನಮ್ಮ ಭಾರತದಲ್ಲಿ ಇರತಕ್ಕಂಥ ಒಂದು ಬ್ಯೂಟಿ, ಸೌಂದರ್ಯ ಯಾವ ಪ್ರಪಂಚದ ಯಾವುದೇ ಭಾಗದಲ್ಲೂ ಇಲ್ಲ. ನಮಗೆ ಸಮುದ್ರ ಇದೆ, ನದಿ ಇದೆ, ಕಾಡಿದೆ, ಮರಳುಗಾಡಿದೆ, ಬೆಟ್ಟ ಗುಡ್ಡ ಇದೆ, ಮತ್ತು ಮಂಜಿದೆ, ಸೂರ್ಯ ಇದ್ದಾರೆ, ಚಂದ್ರ ಇದ್ದಾರೆ. ಈ ಥರ ಒಂದು ವ್ಯವಸ್ಥೆ ಇಡೀ ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಇಲ್ಲ. ನಾವು ಹೊರಗಡೆ ದೇಶದಲ್ಲಿದ್ದರೆ ಭಾಳ ಒಂದು ರೆಸ್ಪೆಕ್ಟ್ ಇರುತ್ತೆ ಅಂತ ಅನ್ಕೋತೀವಿ. ಇಲ್ಲಿದ್ದಂಥದ್ದು ಎಲ್ಲೂ ಇಲ್ಲ. ನಮ್ಮ ಜನಗಳು ಭಾಳ ಆ ಕಡೆ ವಾಲ್ತಾರೆ. ಆದರೆ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ, ಒಂದು ಅನುಭವಕ್ಕೋಸ್ಕರ ಹೋಗಿ ಬರೋದ್ರಲ್ಲೇನೂ ತಪ್ಪಿಲ್ಲ. ನಮ್ಮ ಇಡೀ ಜೀವನ ಎಲ್ಲಿರಬೇಕು ಅಂದರೆ, ನಾನು ಭಾಳ ಗರ್ವದಿಂದ ಹೇಳ್ಕೊತೀನಿ, ನಮ್ಮ ದೇಶನೇ ನಮಗೆ ಚಂದ. ಆದರೆ ಹೋಗಿ ಬರೋದ್ರಲ್ಲಿ ಏನು ತಪ್ಪಿಲ್ಲ. ಆ ಕಲ್ಚರು, ಆ ರಿಲಿಜನ್ನು ತಿಳ್ಕೊಳೋದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ನಮ್ಮ ದೇಶದಲ್ಲಿ ಇರೋದೇ ಭಾಳ
ಮುಖ್ಯ. So Marco, what did you like in India? What I like in India? Always for people from Europe, the best is the colors, many colors in this country. Okay. That the woman wear the sari and flowers in her. This I think that this is very nice. Yes. ಓಕೆ, ಹಂಪಿ ಮೀಟ್ ಮಾಡಿಸಿದ್ರಿ, ಕೆಲವೊಂದು ಪ್ಲೇಸಸ್ ಎಲ್ಲ ಮೀಟ್ ಮಾಡಿಸಿದ್ರಿ. ಸೊ ನಿಮ್ಮ ಪ್ರಕಾರ ಮಾರ್ಗೋಗೆ ನೀವು ತೋರಿಸಿದಂತಹ ಜಾಗಗಳಲ್ಲಿ ಯಾವುದು ಬೆಸ್ಟ್ ಇಷ್ಟ ಆಗಿತ್ತು? ಅದೇನಾದ್ರು ಹೇಳ್ಕೊಂಡಿದ್ರ ನಿಮ್ಮ ಹತ್ರ? ಈ ಪ್ರದೇಶ ನಂಗೆ ತುಂಬಾ ಇಷ್ಟ ಆಯ್ತು ಅಥವಾ ಈ ವಿಗ್ರಹ ತುಂಬಾ ಇಷ್ಟ ಆಯ್ತು, ಏನಾದ್ರು ಹೇಳ್ಕೊಂಡಿದ್ರ? ಅವರು ವಿಠಲ ದೇವಸ್ಥಾನ, ಅಲ್ಲಿ ಕಲ್ಯಾಣ ಮಂಟಪ ಅಂತ ಇದೆ. ಆ ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ಆ ಪ್ರವಾಸದಲ್ಲಿ ಅವ್ರು ಬಂದಿದ್ದ ಪ್ರವಾಸದಲ್ಲಿ ಒಬ್ರದ್ದು ಬರ್ತ್ಡೇ ಇತ್ತು. ಅಲ್ಲಿ ಗೆಜ್ಜಲ ಮಂಟಪದಲ್ಲಿ ನಾವು ಬರ್ತ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ನಮ್ಮ ಟೂರ್ ಮ್ಯಾನೇಜರು ನಾನು ನಮ್ಮ ದುಡ್ಡಿನಲ್ಲಿ ಕೇಕ್ ತಂದು ಅವ್ರಿಗೆ ಸರ್ಪ್ರೈಸ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ. ಆಗ ನಾನು ಇವ್ರ ಮೇಲೆ ಒಂದು ಕಣ್ಣಿತ್ತಲ್ಲ ನನಗೆ, ಇವ್ರನ್ನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಯಾರೋ ಪ್ಲೀಸ್ ಟೇಕ್ ದಿಸ್ ಕೇಕ್ ಅಂತ ಏನು ಹೇಳಿದ್ರು. ಅವ್ರು ಹೇಳೋದು ನೋ ಸ್ವೀಟ್ ಆ್ಯಂಡ್ ಮೀಟ್ ಐ ಡೋಂಟ್ ಈಟ್ ಅಂದರು. ಅವ್ರಿಗೆ ಥ್ಯಾಂಕ್ಸ್ ಬಟ್ ಸ್ವೀಟ್ ಆ್ಯಂಡ್ ಮೀಟ್ ಐ ಡೋಂಟ್ ಈಟ್ ಅಂದರು. ಕಲ್ಯಾಣ ಮಂಟಪದಲ್ಲಿ ಒಂದು ಪೋಸ್ಟ್ ಕೊಟ್ಕೊಂಡಿದ್ರು. ಈಗ ಅವ್ರ ಆಂಟಿ ಅವ್ರ ಮದರ್ ಫ್ರೆಂಡ್ ಬಂದಿರೋ ಇವ್ರ ಜೊತೆನಲ್ಲಿ. ಅವ್ರ ಫೋಟೋ ತೆಗಿಬೇಕಾದ್ರೆ ನಾನು ಪಕ್ಕದಲ್ಲಿ ಹೋಗಿ ಹೇಳಿದೆ ಸ್ವೀಟ್ ಆ್ಯಂಡ್ ಮೀಟ್ ಐ ಡೋಂಟ್ ಲೈಕ್ ಅಂದರು ಅಂತ ಹೇಳಿದೆ ನಾನು. ಆಗ ಅವರು ನನಗೆ ಕಾಲ್ನಲ್ಲಿ ಫ್ರೆಂಡ್ಲಿ ಆಗಿ ಹಿಂಗೆ ತಗಲಿಸಿದ್ರು. ಆವಾಗ ಅನಿಸ್ತು ನಾವು ಭಾಳ ಹತ್ರ ಆಗ್ತಾ ಇದೀವಿ ಅಂತ ನನಗೆ ಅನಿಸ್ತು. ಆ ದೇವಸ್ಥಾನ ಇವ್ರಿಗೂ ಇಷ್ಟ. ಇವತ್ತು ನಮ್ಮ ಫೇಸ್ಬುಕ್ಕಲ್ಲೆಲ್ಲ ಆ ಫೋಟೋ ಇದೆ. ಸೊ ಇವಾಗ ನಿಮ್ಮ ಫ್ರೆಂಡ್ ಸರ್ಕಲ್ ಏನು ಹೇಳುತ್ತೆ ನಿಮ್ಮ ಈ ಒಂದು ಪೇರ್ ಬಗ್ಗೆ? ಯಾಕೆಂದರೆ ಎಷ್ಟೋ ಪ್ರಕರಣಗಳನ್ನು ನಾವು ನೋಡ್ತೀವಿ. 2 ದಿನದ ವ್ಯಾಮೋಹಕ್ಕೆ ಬಿದ್ದು ಮದುವೆ ಆಗದೇನೆ ಹೋಗ್ಬಿಡುವಂತಹದ್ದು, 2 ದಿನ ಇಷ್ಟಪಟ್ಟು 3ನೇ ದಿನ ಇಲ್ಲ ಅಂತ ಹೇಳೋದು. ಬಟ್ ಯಶಸ್ವಿಯಾಗಿ ಮದುವೆಯನ್ನು ಮುಗಿಸಿದ್ರೆ ಯಶಸ್ವಿ ಜೀವನವನ್ನು ಸಾಗಿಸ್ತಾ ಇದ್ದೀರಾ. ಇದನ್ನು ನೋಡಿದಾಗ ನಿಮ್ಮ ಫ್ರೆಂಡ್ಸ್ ಏನು ಹೇಳ್ತಾರೆ? ಯಾವುದೇ ಒಂದು ಕಾರ್ಯ, ಅದು ಪ್ರೇಮ ಇರಲಿ, ಮನೆ ಕಟ್ಟೋದಿರಲಿ, ಏನೇ ಆಗಲಿ, ಪ್ರಾರಂಭ ಮಾಡೋದು ಭಾಳ ಸುಲಭ. ಕೆಲವು ಕಷ್ಟ, ಕೆಲವು ಭಾಳ ಸುಲಭ. ಪ್ರಾರಂಭ ಆದಮೇಲೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಭಾಳ ಕಷ್ಟವಾದಂಥ ಕೆಲಸ. ಈಗ ಇದು ಸಂಸಾರ, ಇದು ಡಿಫ್ರೆಂಟ್ ಕಲ್ಚರು, ಡಿಫ್ರೆಂಟ್ ರಿಲಿಜನ್ನು. ನಾವು ಮಾತಾಡ್ಕೊಂಡಿದ್ದೀವಿ. ಅವ್ರ ಕೋಪ ಬಂದಾಗ ನಾನು ಶಾಂತಿಯಾಗಿರಬೇಕು, ನನಗೆ ಕೋಪ ಬಂದಾಗ ಅವ್ರು ಶಾಂತಿಯಾಗಿರಬೇಕು. ಇಫ್ ಐ ಆಮ್ ಆ್ಯಂಗ್ರಿ ಯು ಶುಡ್ ಬಿ ಸೈಲೆನ್ಸ್, ಇಫ್ ಯು ಆರ್ ಆ್ಯಂಗ್ರಿ ಐ ಶುಡ್ ಬಿ ಸೈಲೆನ್ಸ್. ನೋಡಿ, ಇದು ನಮ್ಮ ದೇಶದ ಹೆಣ್ಣಲ್ಲ ಆಯ್ಕೆ. ಈಗ ನಮ್ಮ ಜೀವನ, ಇಡೀ ಜೀವನ ಫ್ರೆಂಡ್ಶಿಪ್ ಮೇಲೆ ನಡ್ಕೊಂಡು ಹೋಗ್ಬೇಕಿದು. ನಾನೇನು ಹೆಚ್ಚಲ್ಲ, ಅವರೇನು ಹೆಚ್ಚಲ್ಲ, 50-50. ಹಾಗಾದರೆ ಮಾತ್ರ ಜೀವನ ಚೆನ್ನಾಗಿ ನಡೆಯುತ್ತೆ. ಇದನ್ನು ನಾವು ವಿ ಅಂಡರ್ಸ್ಟುಡ್ ದಿಸ್ ವೆರಿ ವೆಲ್. ಸೊ ವಿ ಲೀಡ್ ಅವರ್ ಲೈಫ್ ಆ್ಯಸ್ ಫ್ರೆಂಡ್ಸ್, ನಾಟ್ ಆ್ಯಸ್ ಐ ಆಮ್ ಗ್ರೇಟ್, ನಾಟ್ ಆ್ಯಸ್ ಶಿ ಈಸ್ ಗ್ರೇಟ್. ವಿ ಆರ್ ಫ್ರೆಂಡ್ಸ್. ದಿಸ್ ಫ್ರೆಂಡ್ಶಿಪ್ ಶುಡ್ ಗೋ ಲಾಂಗ್ 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 ವೇ, ಲೈಕ್ ಮೈಲ್ಸ್ ಟು ಗೋ. ಓಕೆ ಮಾರ್ಗೋ, have you ever felt anything difficult in India? Maybe food or something else? No, food no problem for me. Maybe only traffic. Traffic is difficult and the smell. But nothing more. All is okay. And with religion also, this is very good that in India is this tolerance for religion. In our marriage, no problem with the religion. Important is only love, and I respect religion. My husband respects my religion, and we go together to temple. We go together to church. That's not problem. This I like very much. Okay, what is the special quality of Shiv Kumar which attracted you? Is anything like that? What you felt when you saw me in tour? Yes. Energetic, maybe you sometimes you tell me that I was very energetic, something. I don't know. No. Which quality you like the most in Shiv Kumar? No, I remember that this was only like friendship. No, this magnetic. Yes. After slowly. Not that one incident attracted her very much. Not that. Not only one incident attracted her. Whole Shiv Kumar as a character, as a person, according to her. Okay, so finally, ನಮ್ಮ ವೀಕ್ಷಕರ ಮುಂದೆ ನಿಮ್ಮ ಹೆಂಡತಿಗೆ ನೀವೇನು ಹೇಳಕ್ ಬಯಸ್ತೀರಾ? ಮಾರ್ಗು, ಈಗ ಸ್ಟುಡಿಯೋಗೆ ಬಂದ್ವಿ, ಕಾರ್ಯಕ್ರಮ ಎಲ್ಲ ಮುಗೀತು. ನಿನ್ನನ್ನು ಕರ್ಕೊಂಡು ಉದ್ಯಾನವನಕ್ಕೆ ಹೋಗ್ತೀನಿ, ಉಪಹಾರ ಗೃಹಕ್ಕೆ ಹೋಗಿ
ತಿಂಡಿ ತಿನ್ಸ್ಕೊತೀವಿ. ವೀಕ್ಷಕರಿಗೆಲ್ಲ ಧನ್ಯವಾದ ಹೇಳೋಣ, ಹಾಗೂ ಈ ಸ್ಟುಡಿಯೋದವ್ರಿಗೆ ನಮ್ಮನ್ನು ಕರೆಸಿ ಮಾತನಾಡಿಸಿದ್ದಕ್ಕೆ ಇವ್ರಿಗೂ ಕೂಡ ಧನ್ಯವಾದ ಹೇಳೋಣ. ಆದಷ್ಟು ಬೇಗ ಭಾರತಕ್ಕೆ ಬಂದು ಇಲ್ಲೇ ಜೀವನ ಮಾಡೋಣ. ಇಷ್ಟು ಹೇಳಿ ನಮ್ಮ ಮಾತನ್ನ ಮುಗಿಸೋಣ. Okay, Margo and Shivkumar, all the best. Have a great future. Thank you for sharing your feelings with me. Thank you so much. ಧನ್ಯವಾದ. ಸೊ ವೀಕ್ಷಕರೇ, ಇದು ಒಂದು ಅದ್ಭುತವಾದಂತಹ ಪ್ರೇಮ್ ಕಹಾನಿ. ಅಂತೆಂತಹ ಕಹಾನಿ ಅಲ್ಲ, ಐತಿಹಾಸಿಕ ಹಿನ್ನೆಲೆಯುಳ್ಳ ಹಂಪಿಯಲ್ಲಿ ಅರಳಿದಂತಹ ಪ್ರೇಮ್ ಕಹಾನಿ ಮದುವೆಯಲ್ಲಿ ಮುನ್ನುಗ್ತಾ ಇದೆ. ಇವರ ಜೀವನ ಹೀಗೆ ಯಶಸ್ವಿಯಾಗಲಿ, ಸಾಗಲಿ ಅಂತ ನಾವು ಕೂಡ ಆಶಿಸ್ತಾ ಇದ್ದೀವಿ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.